ಸರಾಫ್ ಬಜಾರ್ ರೋಡ್ ಏನು ಕಾಮಗಾರಿ ಸ್ಟಾರ್ಟ್ ಆಗೈತಿ, ಅದರಿಂದ ಆ ಕಡೆ ಹೋಗೋ ಜನರಿಗೆ ಸ್ವಲ್ಪ ತೊಂದರೆ ಆಗತೈತಿ. ಅಲ್ಲಿ ಬರುವಂಥ ಸಿದ್ದೇಶ್ವರ ಗುಡಿ ರೋಡ್ ಹಾಗೂ ಮಿಲನ್ ಚೌಕ್ ರೋಡ್ ಅಲ್ಲಿ ಕಂಡಾಪಟ್ಟಿ ಪಾರ್ಕಿಂಗ್ ಜಾಸ್ತಿ ಇದ್ದಕ್ಕೆ. आप देख रहे हैं बीजापुर समय, मैं आपके साथ खलील कलादगी। बीजापुर में शराफ बाजार रोड निर्माण कार्य से जनता को हो रही असुविधा और पार्किंग की समस्या के खिलाफ भारतीय जनता पार्टी बीजापुर नगर घटक की ओर से डीसी को दिया गया मनवी पत्र। बीजापुर शहर के मध्य सबसे व्यस्त सड़क में से एक शराफ बाजार रोड निर्माण कार्य के चलते यहाँ पर लोगों को हो रही परेशानियों की निंदा करते हुए आज 22 अप्रैल 2026 बुधवार को भारतीय जनता पार्टी नगर मंडल की ओर से बीजापुर जिला अधिकारी कार्यालय पहुंचकर बीजापुर डीसी को मनवी पत्र मेमोरेंडम देकर शहर के शराफ बाजार सड़क निर्माण कार्य के चलते मिलन बार रोड से वाहनों के आवागमन के लिए तात्कालिक वैकल्पिक मार्ग की व्यवस्था की गई है। हालांकि वहां पर सड़क के दोनों ओर 2 पहिया वाहन 2 व्हीलर पार्किंग है और यहां पर कुछ दुकानदारों के सड़क पर अपना सामान लगाने से यहां यातायात जाम हो रहा है। इसलिए वहां से पार्किंग व्यवस्था को अस्थायी रूप से प्रतिबंधित करने और पार्किंग के लिए उपयुक्त स्थान आवंटित करने एवं व्यापारियों को सड़क पर सामान न रखने की सख्त निर्देश दिए जाने और इसी प्रकार महात्मा गांधी सर्कल से श्री सिद्धेश्वर मंदिर बीएलडी हॉस्पिटल की ओर जाने वाला एक तरफा रास्ता वन वे पर 4 पहिया वाहनों की पार्किंग को अस्थायी रूप से प्रतिबंधित करने और यातायात जाम के कारण जनता को होने वाली असुविधा को कम करने के लिए इस सड़क को एक तरफा से 2 तरफा वन वे से 2 वे यातायात में परिवर्तित करने का अनुरोध किया गया। इस मौके पर बात करते हुए भारतीय जनता पार्टी के बीजापुर नगर अध्यक्ष संदीप पाटिल और बीजेपी नेता भरत कोली ने बात करते हुए इसकी जानकारी देते हुए अपने अपने विचार व्यक्त किए। इस अवसर पर भारतीय जनता पार्टी के कई पदाधिकारी और कार्यकर्ता थे मौजूद। ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಜಯಪುರ ನಗರ ವತಿಯಿಂದ ನಾವು ಒಂದು ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿವಿ. ಯಾಕಂದ್ರೆ ಯಾವುದು ನಮ್ದು ಸರಾಫ್ ಬಜಾರ್ ರೋಡ್ ಏನು ಕಾಮಗಾರಿ ಸ್ಟಾರ್ಟ್ ಆಗೈತಿ, ಅದರಿಂದ ಆ ಕಡೆ ಹೋಗೋ ಜನರಿಗೆ ಸ್ವಲ್ಪ ತೊಂದರೆ ಆಗತೈತಿ. ಅಲ್ಲಿ ಬರುವಂಥ ಸಿದ್ದೇಶ್ವರ ಗುಡಿ ರೋಡ್ ಹಾಗೂ ಮಿಲನ್ ಚೌಕ್ ರೋಡ್ ಅಲ್ಲಿ ಕಂಡಾಪಟ್ಟಿ ಪಾರ್ಕಿಂಗ್ ಜಾಸ್ತಿ ಇದ್ದಿದ್ದಕ್ಕೆ ಅವ್ರಿಗೆ ಹೋಗೋರಿಗೆ ಬರೋರಿಗೆ ತ್ರಾಸ ಆಗತೈತಿ. ಅದನ್ನು ಸ್ವಲ್ಪ ತೆರವು ಮಾಡಿ ತಾತ್ಕಾಲಿಕವಾಗಿ ತೆರವು ಮಾಡಿಬಿಟ್ಟು ಅಲ್ಲಿ ಸಿದ್ದೇಶ್ವರ ಗುಡಿ ರೋಡ್ನ 2 ವೇ ಮಾಡಬೇಕು. ಮಿಲನ್ ಬಾರ್ದಿಂದ ಹೋಗೋ ರೋಡಿಗೆ ಅವು ಮುಂದಿರೋ ಪಾರ್ಕಿಂಗು ಪ್ಲಸ್ ಅಂಗಡಿ ಮುಂಗಟ್ಟೆ ಇರುವಂಥ ಸಾಮಾನುಗಳನ್ನು ತೆಗೆಸ್ಬಿಟ್ಟು ಹೋಗೋರಿಗೆ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ಇವತ್ತು ಮನವಿ ಕೊಟ್ಟಿವಿ ನಾವು. ಇದು 9 ನಂಬರ್ ವಾರ್ಡ್ 8, 9 ಕೂಡಿಸಿ ಬರ್ತೈತಿ ಅದು. ಓಕೆ, ಇದು ಆಕ್ಚುಲಿ ಅಲ್ಲಿ ಮುಂದೆ ಇದ್ರ ತನಕ ಹೋಗ್ತೈತಿ ಅದು ಹಂಗೆ ರೋಡ್. ಸೊ ನಾವೇನು ಹೇಳ್ತೀವಿ, ಒನ್ ವೇ ಇದ್ದಿದ್ದನ್ನ 2 ವೇ ಮಾಡಿಕೊಡ್ರಿ. ಆಮೇಲೆ ಮಿಲನ್ ಬಾರ್ದಿಂದ ಏನು ಮುಂದೆ ಹೋಗ್ತೈತಲ್ಲ ಅದನ್ನ ಪಾರ್ಕಿಂಗ್ನ ಖುಲ್ಲಾ ಮಾಡಿಸ್ಬಿಟ್ಟು ಹೋಗೋರಿಗೆ ಕ್ಲಿಯರ್ ಮಾಡ್ಕೊಡ್ರಿ ಅಂತ ಸರ್. ಕಾರ್ ಪಾರ್ಕಿಂಗ್ ನಾವು ಅಂತ ಹೋಗ್ತೀವಿ ಪರ್ಮನೆಂಟ್ ತಗೋರ್ ಚಲೋ, ಯಾಕಂದ್ರೆ ಅದು ದೊಡ್ಡ ರೋಡ್ ಐತಿ, 2 ವೇದಾಗ ಕ್ಲಿಯರ್ ಆಕೈತಿ. ಸೊ ಬಟ್ ಇದು ಬಾಕಿದೇನೈತಿ ಅಟ್ಲೀಸ್ಟ್ ಇವ್ರಿಗೆ ನಾವೇನೈತಿ ಅವ್ರಿಗೆ ತೊಂದರೆ ಆಗಬಾರ್ದು. ಅದೇ ರೀತಿ ಆರಕ್ಷಕರು ಒಂಚೂರು ಜಾಸ್ತಿ ಗಮನ ಹರಿಸ್ಬಿಟ್ಟು ಅಲ್ಲಿ ಟ್ರಾಫಿಕ್ನ ಫ್ರೀಯಾಗಿ ಫ್ಲೋ ಮಾಡಕ್ಕೆ ಜಾಗ ಮಾಡಿಕೊಡ್ಬೇಕು. ಇವತ್ತು ವಿಜಯಪುರ ನಗರದಲ್ಲಿ ಸುವ್ಯವಸ್ಥೆ ಆಗಿದಂತ ಟ್ರಾಫಿಕ್ ಸಿಬ್ಬಂದಿಗಳ ಕೊರತೆ ಅದೋ ಗೊತ್ತಿಲ್ಲ, ಅಥವಾ ಸಿಬ್ಬಂದಿಗಳು ಬೇಕತ್ಲೆ ಮಾಡ್ತಾರ ಗೊತ್ತಿಲ್ಲ. ಸಿಕ್ಕಲ್ಲಿ ಮಹಾನಗರ ಪಾಲಿಕೆದವರು ಅಡ್ಡಿ ಪಬ್ಲಿಕ್ಗೆ ತೊಂದರೆ ಮಾಡತಂತ ಈ ಸಂದರ್ಭ ಈಗ ನಮ್ಮ ಡೆವಲಪ್ಮೆಂಟ್ ಮಾಡ್ಲಿ, ಬಿಜಾಪುರ ನಗರ ಬ್ಯಾಡ ಅನ್ನೋಲ್ಲ, ಅದ್ರಕ್ಕೆ ಹಂತ ಮಾಡಬೇಕು. ಈಗ ಸಿಕ್ಕಲ್ಲಿ ಅದು 1 ವೇ ಮಾಡಿರ್ತಾರ, ಆ 2 ವೇ ಮಾಡಿಸಿ ಶುದ್ಧ ಮಾಡಬೇಕು ಅಂತ ಪಬ್ಲಿಕ್ಗೆ ಅನುಕೂಲ ಮಾಡಿಕೊಡ್ಬೇಕಿಲ್ಲ. ಅದು ಬಿಟ್ಟು ಸಿಬ್ಬಂದಿಗಳಲ್ಲಿ ದಂಡ ಹಾಕ್ತಾರೆ. ಈ ಕಡೆ ರಾಂಗ್ ಸೈಡ್ ಇದೆ, ನೀವು ದಂಡ ಕೊಡ್ರಿ 500 ರೂಪಾಯಿ ಹಾಡ್ರಿ. ಇದು ದಯವಿಟ್ಟು ಎಲ್ಲ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿ, ಟ್ರಾಫಿಕ್ ಇಲಾಖೆದವರು ಇಲ್ಲ, ಪೊಲೀಸ್ ಇಲಾಖೆದವರು ತಮ್ಮ ಗುಂಪಾಗಿ ನಿಲ್ತಾರೆ. ತಮ್ಮ ಡ್ಯೂಟಿ ಮಾಡಲ್ಲ, ಮಾಡ್ಬೇಕು ಡ್ಯೂಟಿ. 2-3 ಮಂದಿ ಇರ್ಬೇಕು, 10 ಮಂದಿ ಗಾಂಜ್ ಚೌಕ್ ನಿಲ್ತಾರ. ಸಿಗ್ನಲ್ ಬಿದ್ರು ಹಂಗೆ ಹೋಗುದು ಮಂದಿ ಸಾರ್ವಜನಿಕರು. ಅದಕ್ಕೆ ವ್ಯವಸ್ಥೆ ಬೇಕಿಲ್ಲ, ಸಂಬಳ ಕೊಡ್ತಾರಲ್ಲ, ಪಗಾರ ತಗೋತಾರಲ್ಲ ಸಿಬ್ಬಂದಿಗಳು, ಅದಕ್ಕೆ ಮಾಡ್ಬೇಕಲ್ಲ, ವ್ಯವಸ್ಥೆ ಮಾಡ್ಬೇಕಲ್ಲ. ಗಾಂಧಿ ಚೌಕಲ್ಲಿ 20 ಮಂದಿ ಇರ್ತಾರ, ಆ ಕಡೆ ಒಂದು 20 ಮಂದಿ, ಈ ಕಡೆ ಒಂದು 20 ಮಂದಿ.
ಮತ್ತೆ ಬಸ್ ಹೋಗ್ತದ ಅಟಲ್ ಬಿಹಾರ್ ವಾಜಪೇಯಿ ಸರ್ಕಲ್ದಲ್ಲಿ ಆ ಕಾಯಿಪಲ್ಲೆ ಮರ ಪೂರ ರೋಡಿಗೆ ಕೂತಿರ್ತಾರ ಆ ಬಸ್ಸೇ ಹೋಗಲ್ಲ 10 ನಿಮಿಷ ಅಲ್ಲಿ ಟ್ರಾಫಿಕ್ ಆಗ್ತದ ಆ ಟ್ರಾಫಿಕ್ ಎಲ್ಲ ಅವರು ತೆಗಿಸ್ಬೇಕಿಲ್ಲ ಒಂದು ಸರಿಸ್ಬೇಕಿಲ್ರಿ ಸರಿಸುವ ವ್ಯವಸ್ಥೆ ಮಾಡ್ಬೇಕಲ್ಲ ಪೊಲೀಸ್ ಸಿಬ್ಬಂದಿಗಳು ಅವ್ರ ಕೆಲಸ ಯಾಕಡೆ ಹೋದ್ರೆ ಬರೀ ದಂಡ ಹರಿಯೋದು ಪೋತಿ ಹರಿಯೋದು ಇದೇ ಕೆಲಸ ಹೆಂಗಾಗ್ಬಾರ್ದು ದಯವಿಟ್ಟು ವಿಜಯಪುರ ನಗರದಲ್ಲಿ ಸುಂದರೀಕರಣ ಆಗಲಿ ಡೆವಲಪ್ಮೆಂಟ್ ಆಗಲಿ ಅದು ಪ್ರಶ್ನೆ ಇಲ್ಲ ಅದು ಯಾವುದೇ ರೋಡ್ ಹಾಕಿದ್ರು ವ್ಯವಸ್ಥೆ ಮಾಡುವಂತ ಕೆಲಸ ಆಗಬೇಕು ಈ ಮೊದಲೇ ಮುಖ್ಯ ಅಂದ್ರೆ ಟ್ರಾಫಿಕ್ ಬಹಳ ಮುಖ್ಯ ಅದ ನಮ್ಮ ನಗರದ ಗಾಂಚಿ ಉದ್ರ ನೋಡ್ಬೇಕು ನೀವು ಯಾರಾದ್ರು ಯಾಕಡೆ ಬರ್ತಾ ಗೊತ್ತೇ ಆಗಂಗಿಲ್ಲ ಮುಂದಿನ ಇರ್ತಾರೆ ಪೊಲೀಸರು ಆದ್ರೆ ಯಾವ ಬೇರೆ ಊರ್ದಾಗ ಮೊದಲು MH ಪಾಸಿಂಗ್ ಬರ್ತಿಲ್ಲ ಇಟ್ಟು ದಂಡೆ ಹಾಕಿ ಬಿಡೋದು ಆ ಕೆಲಸ ಬಿಡಬೇಕು ದಯವಿಟ್ಟು ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕು ಅವ್ರ ವಿನಂತಿ ತಿಳಿಸ್ತೇನೆ ಭರತ್ ಕೋಳಿ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ವಿಷಯ ಸರಾಬ್ ಬಜಾರ್ ರಸ್ತೆ ಕಾಮಗಾರಿಕೆಯಿಂದ ಸಾರ್ವಜನಿಕರಿಗಾಗುತ್ತಿರುವ ತೊಂದರೆ ಕುರಿತು ಮಾನ್ಯರೇ ಮೇಲು ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಗರದ ಹೃದಯ ಭಾಗವಾದ ಸರಾಬ್ ಬಜಾರ್ನಲ್ಲಿ ರಸ್ತೆ ಕಾಮಗಾರಿಕೆ ಕೈಗೊಂಡಿದ್ದು ಇದರ ಪರ್ಯಾಯ ಮಾರ್ಗವಾಗಿ ಮಿಲನ್ ಬಾರ್ ರಸ್ತೆಯ ಮೂಲಕ ವಾಹನ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಮಿಲನ್ ಬಾರ್ನಿಂದ ಜಿಣಗಾರ್ ಗಲ್ಲಿ ಹನುಮಾನ್ ಮಂದಿರವರೆಗೆ ರಸ್ತೆಯ ಎರಡೂ ಬದಿಗಳಲ್ಲಿ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ ಇರುತ್ತದೆ ಹಾಗೂ ಅಲ್ಲಿರುವ ವ್ಯಾಪಾರಸ್ಥರು ತಮ್ಮ ಮಳಿಗೆಗಳ ಮುಂಭಾಗದಲ್ಲಿ ರಸ್ತೆ ಮೇಲೆ ತಮ್ಮ ಮಳಿಗೆಗಳಲ್ಲಿನ ವಸ್ತುಗಳನ್ನು ಕಬ್ಬಿಣದ ಸ್ಟ್ಯಾಂಡ್ಗಳನ್ನು ಇಡುತ್ತಿದ್ದು ಇದರಿಂದ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಿರ್ಬಂಧಗೊಳಿಸಿ ಪಾರ್ಕಿಂಗ್ಗೆ ಸೂಕ್ತ ಸ್ಥಳ ನಿಗದಿಪಡಿಸಬೇಕು ಮತ್ತು ವ್ಯಾಪಾರಸ್ಥರಿಗೆ ತಮ್ಮ ವಸ್ತುಗಳನ್ನು ರಸ್ತೆ ಮೇಲೆ ಇಡದಂತೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಬೇಕು. ಅದರಂತೆಯೇ ಗಾಂಧಿ ವೃತ್ತದಿಂದ ಸಿದ್ದೇಶ್ವರ ದೇವಸ್ಥಾನದ ಮಾರ್ಗವಾಗಿ BLD ಆಸ್ಪತ್ರೆ ಹೋಗುವ ಏಕಮುಖ ಸಂಚಾರ ರಸ್ತೆಯ ಪಕ್ಕದಲ್ಲಿನ 4 ಚಕ್ರ ವಾಹನಗಳ ಪಾರ್ಕಿಂಗನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿ ಆ ರಸ್ತೆಯನ್ನು ಏಕಮುಖ ಸಂಚಾರದ ಬದಲಾಗಿ ದ್ವಿಮುಖ ಸಂಚಾರ ಪ್ರಾರಂಭಿಸಿ ಸಾರ್ವಜನಿಕರಿಗೆ ವಾಹನ ದಟ್ಟಣೆಯಿಂದ ಆಗುತ್ತಿರುವ ತೊಂದರೆಗಳನ್ನು ನಿವಾರಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಕಾರ್ ಪಾರ್ಕಿಂಗ್ ಅಲ್ಲಿಂದ ಶಿಫ್ಟ್ ಮಾಡಿಸ್ಬಿಡ್ರಿ ಯಾಕಂದ್ರೆ ಅದು ರೋಡ್ 70 ಫೀಟ್ ರೋಡ್ ಅದು ಅಗಲ ಮಾಡಿದ್ರೆ ಖರೀ ಹತ್ತಿಗೆ ಮತ್ತು ಒಂದು ಕಾರ್ ರಿವರ್ಸ್ ತೊಗೊಳ್ತಂದ್ರೆ ಹಿಂದೆ 4-5 ಕಾರ್ ನಿಂತು ಬಿಡ್ತಾವ್ರಿ ಒಂದು ಕಾರ್ ತೆಗೆದು ಹಾಕಿದ್ರೆ ಹಾಗಾಗಿ 4-5 ಗಾಡಿ ಇರ್ತಾವ. ಆಮೇಲೆ ಆಟೋಗಳಂತೂ ರೆಗ್ಯುಲರ್ ಇನ್ನೊಂದು ಏನು ಸರ್ ಇವರು ರೋಡ್ ಮಾಡೋದಕ್ಕಿಂತ ಮೊದಲು ಸರಿಯಾಗಿ ಪೈಪ್ಲೈನ್ ಹಡ್ಬೋದು ಬರ್ತಾರೆ ಸರ್ ಹೆಂಗೆ जुड़े रहिएगा आपके अपने चैनल बीजापुर समय के साथ।